ಹಲೋ ಎವ್ರಿವನ್. 7ನೇ ಪ್ರಶ್ನೆಯನ್ನ ಗಮನಿಸಿ. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಿರಬಹುದು? ಆಯ್ಕೆ ಎ 3/2, ಬಿ -1.5, ಸಿ 105%, ಡಿ 0.7. ಸೊ ಇಲ್ಲಿ ಒಂದು ಘಟನೆಯ ಸಂಭವನೀಯತೆ. ಓಕೆ, ಸೊ ಈ ಒಂದು ಘಟನೆ, ಸೊ ಇದರ ಸಂಭವನೀಯತೆ ಸೊ ಯಾವಾಗಲೂ 0ದಿಂದ 1ರ ನಡುವೆ ಇರುತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸ್ತಾ ಹೋದ್ರೆ ಸೊ ಎ ಆಯ್ಕೆ 3/2 ಇದೆ. ಸೊ ಇದು 1ಕ್ಕಿಂತ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಇದು ಘಟನೆಯ ಸಂಭವನೀಯತೆ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅದೇ ರೀತಿ ಇದು -1.5 ಇದೆ, ಅಂದ್ರೆ ಋಣಾತ್ಮಕವಾಗಿದೆ. ಸೊ ಇಲ್ಲಿ 0ದಿಂದ 1ರ ನಡುವೆನೆ ಬರುತ್ತೆ, ಅಂದ್ರೆ ಸೊ ಋಣಾತ್ಮಕವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು ಕೂಡ ಆಗೋದಿಲ್ಲ. ಸೊ ಇಲ್ಲಿ 105%, ಸೊ ಇದು ಕೂಡ ಆಗೋದಿಲ್ಲ ಮಕ್ಕಳೇ. ಸೊ ಅದೇ ರೀತಿಯಾಗಿ 0.7 ಅನ್ನ ನೋಡಿದ್ರೆ ಸೊ ಇದೇನಾಗಿದೆ ಹೇಳಿ, 0ದಿಂದ 1ರ ನಡುವೆ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಒಂದು ಘಟನೆಯ ಸಂಭವನೀಯತೆ ಆಗಿರ್ಬಹುದು ಅಂದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ 0.7 ಆಗಿದೆ. ಓಕೆ, ಥ್ಯಾಂಕ್ ಯು.